ಈ ನಡುವೆ ಅಡ್ಡಣ್ಣ ಕಾರ್ಯಪ್ಪ ಮಾತಾಡಿದ್ದಾರೆ. ಇವರ ಪ್ರಥಮ ಗುರುವಂತೆ. ನಟ ದರ್ಶನ್ಗೆ ಒಳ್ಳೆ ಹೆಂಡತಿ, ಸುಂದರವಾದ ಮಗ ಇದ್ದ. ಶನಿಯಂತೆ ಪವಿತ್ರ ಗೌಡ ಬಂದ್ಲಂತೆ. ಈಗ ದರ್ಶನ್ ಬದುಕು ಕೈ ಚೆಲ್ಲಿದ್ದಾನೆ. ಕಲೆಯಲ್ಲಿ ಉತ್ತುಂಗಕ್ಕೇರಿದ್ದ ಆತನನ್ನು ನನ್ನ ಶಿಷ್ಯ ಎಂದು ಹೇಳಿಕೊಳ್ಳಲು ನಾಚಿಕೆ ಆಗ್ತಾ ಇದೆ ಅಂತೇಳಿ ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಣ್ಣ ಕಾರ್ಯಪ್ಪ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ವಿಶೇಷವಾಗಿ ಮಾತನಾಡಿದ ಅವರು 87ರಲ್ಲಿ 7ನೇ ಕ್ಲಾಸ್ ಓದ್ತಾ ಇದ್ದ ದರ್ಶನ್ಗೆ ನೀನಾಸಂನಲ್ಲಿ ನಟನೆಯ ಪಾಠ ಮಾಡಿದ್ದೆ ಅಡ್ಡಣ್ಣ ಕಾರ್ಯಪ್ಪ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿದ್ದಾನೆ. ಇದಾದ ನಂತರ ಅವನು 10ನೇ ಕ್ಲಾಸ್ ಓದಿ ಅವನು ಬಿಟ್ಟು ಯಾವುದೋ ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದ 2-3 ಸೀರಿಯಲ್. ಕೆಟ್ಟ ಆ್ಯಕ್ಟಿಂಗ್. ಆಗ ಒಂದು ದಿವಸ ಊರಿಗೆ ಬಂದಾಗ ನಾನು ಬೈದೆ ಅವನ, ಅಲ್ಲ ದರ್ಶನ್, ನೀನು ಒಬ್ಬ ನಟ ಆಗಬೇಕು ಅಂತ ಬಯಸಿದವನು ಹೋಗಿ ಕಚಡ ಥರ ಮಾಡ್ತಾಯಿದ್ದೀನಿ, ನಿನಗೆ ಆ್ಯಕ್ಟಿಂಗೇ ಬರೋಲ್ಲ ಕಣೋ, ನೀನು ಎಂಥದ್ದು ಅಂತ. ಗುರುವೇ ನಾನೇನು ಮಾಡಬೇಕು ಗುರುವೇ? ವಿನೀತ ಭಾವ. ದರ್ಶನ್ ಬೇರೆ, ಆ ದರ್ಶನ್ ಬೇರೆ, ವಿನೀತ ಭಾವದ ದಿವಸ ನಾನು ಹೇಳಿದೆ ನೀನಾಸಂಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದಾಗ ನಾನು ಲೆಟ್ರ್ ಕೊಟ್ಟೆ. ಮಂಡ್ಯ ರಮೇಶ್ ಹತ್ರ ಹೋಗು ಅಂತ ಹೇಳಿದೆ. ಅವನು ಒಂದು ಲೆಟ್ರ್ ಕೊಟ್ಟ. ಈ ಲೆಟ್ರ್ ಇಟ್ಕೊಂಡು ಅವನು ನೀನಾಸಮಿಗೆ ಹೋದ. ಅವನು ನೀನಾಸಂಗೆ ಹೋಗಿ ನಟನಾಗಿ ರೂಪುಗೊಂಡು ಮೆಜೆಸ್ಟಿಕ್ ಅಂತೇಳೋ ಸಿನಿಮಾ ಅವನಿಗೆ ಸಿಕ್ತು. ಆದರೆ ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ. ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಪತಾಕೆ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸಿಕೊಂಡ. ಮದ ಅವನ ತಲೆಗೆ ಏರ್ತು. ಇದರಿಂದ ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು ಆ ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಬಳು. ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಕೊಂಡಿದ್ದೋ, ಲವ್ ಮಾಡಿದ್ದೋ ಅದು ಇಟ್ಟುಕೊಂಡಿದ್ದೋ ನನಗೇನು ಗೊತ್ತಿಲ್ಲ ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದ್ದು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆಯಾಯಿತು. ಅವನಿಗೆ ಒಂದು ಹೆಣ್ಣು, ಒಂದು ಹೆಂಡ, ಒಂದು ಅಹಂಕಾರ, ಇದು ಇವನನ್ನು ಸರ್ವನಾಶ ಮಾಡಿದೆ. ಈ ದರ್ಶನ್ ಇಡೀ ಚಲನಚಿತ್ರ ಸಂಘದ ಎಲ್ಲ ಕಲಾವಿದರಿಗೊಂದು ಪಾಠ. ನಾವು ಹೇಗಿರಬೇಕು ಅಂತೇಳಿ ಅವನನ್ನು ನೋಡಿ ಕಲ್ತ್ಕೊಳ್ಳಿ ಅಂತ. ಯಾಕಂದರೆ ಕೆಟ್ಟದನ್ನು ನೋಡಿ ಕಲಿಬೋದು, ಒಳ್ಳೆಯದನ್ನು ನೋಡಿ ಕಲಿಬೋದು. ಓಕೆ. ಈ ನಡುವೆ ರೇಣುಕಾಸ್ವಾಮಿ ಏನು ಸಾಚಾನ? ಅವನಂತ ಫೋಟೋ ಕಳಿಸ್ಬೋದಾ, ವಿಡಿಯೋ ಕಳಿಸ್ಬೋದಾ, ಅಶ್ಲೀಲವಾಗಿರೋ ಕಳಿಸ್ಬೋದಾ? ಅವನಿಗೆ ಬುದ್ಧಿ ಹೇಳ್ರಿ ಅಂತ ಸುದ್ದಿ ಆಗ್ತಾ ಇದೆ. ಆತ ಕಳಿಸಿದ್ದಾನೆ ತಪ್ಪು. ಆದರೆ ಅಲ್ಲಿ ಈ ಓತಿಕ್ಯಾತನ ಪ್ರಭಾವ ಏನಿದೆ ಹೇಳ್ತೀನಿ. ಓತಿಕ್ಯಾತ ಗೊತ್ತಲ್ಲ, ಪವನ್. ಬನ್ನಿ ನೋಡಿ. ರೇಣುಕಾ ಆಲಿಯಾಸ್ ರೆಡ್ಡಿ ಅವನೊಂದು ಕಳ್ಳ ಅಕೌಂಟ್ ಇರುತ್ತೆ. ಆ ಅಕೌಂಟಿಂದ ಎಲ್ಲವೂ ಶುರು ಆಗುತ್ತೆ. ನೋಡಿ ಇಲ್ಲಿದ್ದಾನೆ ಓತಿಕ್ಯಾತ. ಓಕೆ. ರೇಣುಕಾ ಇವನಿದಾನಲ್ಲ, ಇವನು ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕಿರೋದು. ಓಕೆ ನೋಡಿ. ಈ ರೇಣುಕಾ ರೆಡ್ಡಿ ಅನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಹೊಂದಿರ್ತಾನೆ. ಇಡೀ ಪ್ರಕರಣ ಶುರುವಾಗಿದ್ದು 2024 ಫೆಬ್ರವರಿಯಲ್ಲಿ. ಏನಾಗುತ್ತೆ, ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾ ಮೊದಲ ಮೆಸೇಜ್ ಮಾಡ್ತಾನೆ. ಅದು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ, ವಾಟ್ಸಪ್ಪಲ್ಲ, ಫೇಸ್ಬುಕ್ಕಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ. ಅದೇನಾಗುತ್ತೆ, ರೆಡ್ಡಿ ಅನ್ನೋ ಹೆಸರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸಂದೇಶ ಬರುತ್ತೆ. ಅದಾದ ಕೆಡ್ಡ ಆಗ ಏನಾಯಿತೋ ಗೊತ್ತಿಲ್ಲ. ಪವಿತ್ರ ತುಂಬ ಮೆಸೇಜ್ ಮಾಡಿರ್ಬೋದು. ಆಗ ಪವಿತ್ರ ಒಂದು ಪ್ಲ್ಯಾನ್ ಮಾಡ್ತಾಳೆ. ಏನು ಪ್ಲ್ಯಾನ್ ಮಾಡ್ತಾಳೆ? ಕೆಡ್ಡಾಗಿ ಕೆಡವಲು ತುಂಬ ಚೆನ್ನಾಗಿ ಮಾತಾಡಿದ್ಲಂತೆ ಪವಿತ್ರ. ನೀನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ, ನನಗೂ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ, ನಾನು ವಾಟ್ಸಪ್ ನಂಬರ್ ಕೊಡ್ತೀನಿ, ಅಲ್ಲಿ ಚಾಟ್ ಮಾಡೋಣ, ಇಲ್ಲಿ ಬೇಡ, ಇನ್ಸ್ಟಾಗ್ರಾಮ್ನಲ್ಲಿ ಬೇಡ, ವಾಟ್ಸಪ್ಪಲ್ಲಿ ಚಾಟ್ ಮಾಡೋಣ ಅಂಥೇಳಿ ಒಂದು ನಂಬರ್ ಕೊಡ್ತಾಳೆ. ರೇಣುಕಾಸ್ವಾಮಿ ಆ ನಂಬರನ್ನು ಸೇವ್ ಮಾಡಿಟ್ಕೊಂಡಾಗ ಅಲ್ಲಿ ಪವಿತ್ರ ಗೌಡ ಡಿ ಪಿ ಕಾಣುತ್ತೆ. ಆದರೆ ಡಿ ಪಿಯ ಕೆಳಗಿರೋದು ಈ ಓತಿಕ್ಯಾತ. ಓಕೆ. ಏನಾಗುತ್ತೆ, ಆಗ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟ ಮನೆಗೆಲಸದ ಪವನ್. ನಂದೇ ನಂಬರ್ ಅಂತ ಪವನ್ ನಂಬರ್ ಕೊಟ್ಟ ಪವಿತ್ರ. ಇವನ ಜೊತೆ ಕಾಂಟ್ಯಾಕ್ಟ್ ಶುರುವಾಯಿತು. ಜೂನಿಂದ ರೇಣುಕಾಸ್ವಾಮಿ ಪವನ್ ಚಾಟಿಂಗ್ ಶುರುವಾಯಿತು. ಇದು ಜೂನಿಂದ ಶುರುವಾಗುತ್ತೆ. ಫೆಬ್ರವರಿಯಿಂದ ಆರಂಭ ಜೂನ್. ನಿನ್ನ ಊರು ಯಾವುದು, ಏನು ಕೆಲಸ ಮಾಡ್ಕೊಂಡಿದ್ಯಾ, ಹೀಗೆ ಸಾಲು ಪ್ರಶ್ನೆಗಳನ್ನು ಇವಳ ರೀತಿಯಲ್ಲಿ ಅವನಿಗೆ ಕೇಳ್ತಾನೆ. ಪವಿತ್ರ ಕೇಳ್ತಿದ್ದಾಳಂತ ಅವನು ಕೂಡ ರೇಣುಕಾಸ್ವಾಮಿ ಫುಲ್ಲು ಥ್ರಿಲ್ ಆಗ್ಬಿಟ್ಟ. ಒಂದೊಂದೇ ಮೆಸೇಜ್ ಕಳಿಸೋದಕ್ಕೆ ಶುರು ಮಾಡ್ದ. ಆಮೇಲೆ ನೀನೆಲ್ಲಿ ಕೆಲಸ ಮಾಡ್ತಾ ಇದ್ದೀಯ ಅಂತ ಹೇಳಿದಾಗ ಮೆಡಿಕಲ್ ಶಾಪದೆಲ್ಲ ಫೋಟೋ ತೆಗೆದು ಕಳಿಸಿದ್ದಾನೆ. ಆಮೇಲೆ ಈ ನನ್ನ ಮಗ ಏನು ಮಾಡಿದೆ ಅಂತಂದರೆ ಇವಳದು ಬೇರೆ ಬೇರೆ ಫೋಟೋ ಎಲ್ಲ ಅವನಿಗೂ ಕಳಿಸಿದ್ದಾನೆ ಇವ. ಓಕೆ. ಆಮೇಲೆ ಇವನೇನು ಮಾಡಿದ್ದಾನೆ, ರೇಣುಕಾಸ್ವಾಮಿಗೆ ಪ್ರಚೋದನೆ ಮಾಡಿದ್ದಾನೆ. ಆಮೇಲೆ ಗೊತ್ತಿಲ್ಲ ಇವನು ಯಾವ ರೀತಿಯ ಪ್ರಚೋದನೆ ಮಾಡಿದ್ದಾನೆ ಅಂತೇಳಿ. ಈಗಿನ ಕಾಲದಲ್ಲಿ ಹೆಂಗಿದೆ ಅಂತಂದರೆ ಗಂಡು ಇರುತ್ತಪ್ಪ, ಅದಕ್ಕಾಗಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಪ್ರಚೋದನೆ ಮಾಡಿದ್ದಾನಂತೆ. ಅಂದರೆ
ಇವನು ಪ್ರಚೋದನೆ ಮಾಡೋದು ಓತಿಕೆ ಆತ, ಅವನು ಅವಳು ಅಂದ್ಕೊಳ್ಳೋದು. ಇವ ಮಜಾ ತಗೊಳ್ಳೋದು. ಅವನು ಅಲ್ಲಿ ಫುಲ್ಲು ಅವಳು ಅಂದ್ಕೊಂಡ್ಬಿಟ್ಟು ಫುಲ್ಲು ತೇಲಾಡ್ತಾ ಇದ್ದ. ಆಮೇಲೆ ಏನೆಲ್ಲ ಕೇಳ್ಬಿಟ್ಟಿದ್ದಾನೆ ಇವನು, ಅದು ಹೆಂಗಿದೆ, ಇದು ಹೆಂಗಿದೆ, ಅದು ತೋರಿಸು, ಇದು ತೋರಿಸು, ಹಿಂಗೆಲ್ಲ ಕೇಳ್ಬಿಟ್ಟಿದ್ದಾನೆ. ಅವನು ಫುಲ್ಲು ನಶೆ ಬಂದ್ಬಿಟ್ಟು ಅವನು ಕಳಿಸ್ಬಿಟ್ಟಿದ್ದಾನೆ. ಆಯಿತಾ? ತನ್ನ ಅಂಗಾಂಗದ ಫೋಟೋ ಕಳಿಸಿದ ರೇಣುಕಾ ಸ್ವಾಮಿ.